1893ರಲ್ಲಿ ವಿವೇಕಾನಂದ ಅವರು ಅಮೆರಿಕ ದೇಶಕ್ಕೆ ಬರ್ತಾರೆ. ಅಮೆರಿಕ ದೇಶಕ್ಕೆ ಹಡಗಲ್ಲಿ ಬರ್ತಾರ ಅವರು. ಅವಾಗ ಅವ್ರಿಗೆ 30 ವರ್ಷ ಆಗಿತ್ತು. ಹಾರ್ವರ್ಡ್ ಪ್ರೊಫೆಸರ್ ಒಬ್ರು ಲಂಡನ್ ಅಲ್ಲಿ ವಿವೇಕಾನಂದ ಅವ್ರನ್ನ ಮೀಟ್ ಮಾಡಿರ್ತಾರೆ. ಅವರು ವಿವೇಕಾನಂದ ಅವ್ರನ್ನ ಅಮೆರಿಕ ದೇಶಕ್ಕೆ ಇನ್ವೈಟ್ ಮಾಡ್ತಾರೆ. ವಿವೇಕಾನಂದ ಅವರು ಎಲ್ಲಿ ಸ್ಪೀಚ್ ಕೊಟ್ಟಿದ್ರು ಆ ಜಾಗನ ಈಗ್ಲೂ ಅಮೆರಿಕ ದೇಶವರು ಸುರಕ್ಷಿತವಾಗಿ ಕಾಪಾಡ್ಕೊಳ್ತಾ ಇದ್ದಾರೆ. ಈ ಜಾಗಕ್ಕೆ ಯಾವಾಗ್ಲೂ ಎಂಟ್ರಿ ಇರಲ್ಲ, ಬರೀ 1 o'clock ಇಂದ 5 o'clock ವರೆಗೂ ಎಂಟ್ರಿ ಇರುತ್ತೆ. ಆಮೇಲೆ ಜಾಸ್ತಿ ಜನನ ಬಿಡಲ್ಲ ಒಟ್ಟಿಗೆ. ಎಷ್ಟು ಸೈಲೆಂಟ್ ಆಗಿದೆ ಅಂದ್ರೆ ಈ ಜಾಗ ಅಷ್ಟು ಸೈಲೆಂಟ್ ಆಗಿದೆ. ಇದೇ ನೋಡಿ ವಿವೇಕಾನಂದ ಅವರು ಸ್ಪೀಚ್ ಕೊಟ್ಟಿರೋ ಜಾಗ. ಸ್ವಲ್ಪ ಬಿಲ್ಡಿಂಗ್ ಎಲ್ಲ ರಿಮಾಡ್ಯುಲೇಷನ್ ಮಾಡಿದ್ದಾರೆ, ಆದ್ರೆ ಅದೇ ಜಾಗದಲ್ಲೇ ಅವ್ರು ಸ್ಪೀಚ್ ಕೊಟ್ಟಿದ್ದು. ಜಾನ್ ಹೆನ್ರಿ ಬಾರೋಸ್ ಅನ್ನೋರು ವಿವೇಕಾನಂದ ಅವ್ರನ್ನ ಇನ್ವೈಟ್ ಮಾಡ್ತಾರೆ ಚಿಕಾಗೋಗೆ ಸ್ಪೀಚ್ ಕೊಡಕ್ಕೆ. ವಿವೇಕಾನಂದ ಅವರು ಬರೋಬ್ಬರಿ 7,000 ಜನ ಮುಂದೆ ಸ್ಪೀಚ್ ಕೊಡ್ತಾರೆ. ವಿವೇಕಾನಂದ ಅವ್ರ ಸ್ಪೀಚ್ ಕೇಳಿ ಎಲ್ಲರೂ ಇಂಪ್ರೆಸ್ ಆಗ್ತಾರೆ. ಇನ್ನ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ಫುಲ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ, ಆ ವಿಡಿಯೋ ನೋಡಿ.